ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಸೆಮಿ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ 6 ಎಳೆದಾರನ ಗಂಟು ಹಾಕೊಂಡು ತಗೊಂಡಿದ್ದೀನಿ. ಹಾಗೆ 10 ನಂಬರ್ ಕ್ರೋಶಾ ನೀಡಲ್ ತಗೊಂಡಿದ್ದೀನಿ. 7 ಎಳೆದಾರ ತಗೊಂಡ್ರು ನಡೆಯುತ್ತೆ, ಅಥವಾ 11 ನಂಬರ್ ಕ್ರೋಶಾ ನೀಡಲ್ ತಗೊಂಡ್ರು ತೊಂದರೆ ಇಲ್ಲ. ಸೊ ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿ ಬಟ್ಟೆನ ಸೀದಾ ಇಟ್ಕೊಂಡು ಆ ದಾರದ ಗಂಟು ಬಟ್ಟೆ ಹಿಂಭಾಗಕ್ಕೆ ಬರೋ ರೀತಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಒಂದು ಸಲ ಲಾಕ್ ಆದ್ಮೇಲೆ 2 ಚೈನ್ ಹಾಕೊಳ್ತಾ ಇದೀನಿ. 2 ಚೈನ್ ಹಾಕಿ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದು, ಸೆಕೆಂಡ್ 2 ದಾರ ಒಂದು, ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಪಕ್ಕದಲ್ಲೇ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಮತ್ತೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಈ ರೀತಿಯಾಗಿ 2 ಚೈನ್ ಆದ್ಮೇಲೆ ಒಟ್ಟು 4 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕು. ಸೊ ಒಂದು ಬಾಕ್ಸ್ ಅಲ್ಲಿ 5 ಕಂಬಗಳಿರ್ಬೇಕು ಒಟ್ಟು. ಸೊ ಸ್ಟಾರ್ಟಿಂಗ್ ಅಲ್ಲಿ 2 ಚೈನ್ ಹಾಕೋದ್ರಿಂದ 2 ಚೈನ್ ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿ 4 ಡಬಲ್ ಕ್ರೋಶೆ ಹಾಕೊಳ್ತಾ ಇದೀನಿ. ಸೊ ಇಲ್ಲಿ 4 ಡಬಲ್ ಕ್ರೋಶೆ ಆದ್ಮೇಲೆ 3 ಚೈನ್ ಹಾಕಿ ಸುಜ್ಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಸುತ್ಕೊಂಡು ಸೊ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ನೀಡಲ್ ಹಾಕಿ ದಾರನ ಮೇಲಿಗೆ ತರಬೇಕು. ಸೂಜಿ ಮೇಲೆ 2 ದಾರ ಇರುತ್ತೆ, 3 ದಾರ ಇರುತ್ತೆ, ಎರಡಕ್ಕೊಂದು ಮಾಡ್ಕೋಬೇಕು. ಮತ್ತೆ ಡಬಲ್ ಕ್ರೋಶೆ ಆಯ್ತು. ಸೊ ಈಗ ಕಂಟಿನ್ಯೂಸ್ ಆಗಿ 3 ಚೈನ್ ಆದ್ಮೇಲೆ 5 ಡಬಲ್ ಕ್ರೋಶೆಗಳನ್ನ ಹಾಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 2 ಚೈನ್ ಹಾಕಿ 4 ಡಬಲ್ ಕ್ರೋಶೆ ಮಾಡ್ಕೊಳ್ತೀವಿ. ಅದಾದ್ಮೇಲಿಂದ ಪ್ರತಿಯೊಂದು ಬಾಕ್ಸ್ ಅಲ್ಲಿ 5 ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಸೊ ಎಲ್ಲಾನು ಕೂಡ ಒಂದೇ ಲೆಂತ್ ಅಲ್ಲಿ ಇರ್ಬೇಕು. ಈ ರೀತಿ ಬೇಸ್ ಅಲ್ಲಿ ಆಲ್ರೆಡಿ ತುಂಬಾ ಡಿಸೈನ್ಸ್ ನ ತೋರಿಸಿದೀನಿ, ಬ್ರೈಡಲ್ ಡಿಸೈನ್. ಸೊ ಬೇಕಿದ್ದಲ್ಲಿ ಚೆಕ್ ಮಾಡ್ಬೋದು. ಸೊ ಇದೇ ರೀತಿ ನೋಡಿ 5 ಡಬಲ್ ಕ್ರೋಶೆಗಳನ್ನ ಒಂದೇ ಲೆಂತ್ ಅಲ್ಲಿ ಹಾಕ್ಬೇಕು. ಒಂದೇ ಪಾಯಿಂಟ್ಗೂ ಕೂಡ ಡಬಲ್ ಕ್ರೋಶೆ ಮಾಡ್ಕೋಬಾರ್ದು, ಅಥವಾ ತುಂಬಾ ದೂರನೂ ಮಾಡ್ಕೊಳ್ಬಾರ್ದು. ಒಂದು ಪಾಯಿಂಟ್ ಅಷ್ಟು ಗ್ಯಾಪ್ಗೆ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಸೆಕೆಂಡ್ ಬಾಕ್ಸ್ ಆದ್ಮೇಲೆ ಮೀಡಿಯಂ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತಾ ಇದೀನಿ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ನೀಡಲ್ ಹಾಕಿ ಮತ್ತೆ ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೊಳ್ತಾ ಇದೀನಿ. ಮತ್ತೆ ಇಲ್ಲಿ 5 ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕಾಗತ್ತೆ. ನೀವು ಬೀಡ್ ಬಂದು ಯಾವ ರೀತಿಯಾದಂತ ಬೀಡ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಕಟಿಂಗ್ ಇರೋ ಬೀಡು, ಅಥವಾ ಪ್ಲೈನ್ ಬೀಡು, ಕ್ರಿಸ್ಟಲ್ ಬೀಡು, ಸಿಲ್ವರ್ ಬೀಡು, ಯಾವ್ದಾದ್ರು ಓಕೆ. ಅಥವಾ ಆಂಟಿಕ್ ಬೀಡ್ಸ್ ಬರ್ತಾ ಇದೆ ಇವಾಗ, ಆ ತರ ಬೀಡ್ಸ್ ನ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಬೀಡ್ ಹಾಕಿದ್ಮೇಲೆ 5 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ತಾ ಇದೀನಿ. ಸೊ ಈ 5 ಡಬಲ್ ಕ್ರೋಶೆನ ಒಂದು ಬಾಕ್ಸ್ ಅಂತ ಕರಿತೀವಿ. ಬೀಡ್ ಆದ್ಮೇಲೆ ಒಂದು ಬಾಕ್ಸ್ ಆದ್ಮೇಲೆ ಮತ್ತೆ 3 ಚೈನ್ ಹಾಕಿ ಸುಜಿ ಮೇಲೆ ದಾರ ಸುತ್ಕೊಳ್ಳೋದು, ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋದು. ಎರಡಕ್ಕೊಂದು. ಮತ್ತೆ ಸುಜಿ ಮೇಲೆ ದಾರ ಸುತ್ಕೊಳ್ಳೋದು, ಸ್ವಲ್ಪ ಒಂದು ಪಾಯಿಂಟ್ ಅಷ್ಟು ಗ್ಯಾಪ್ಗೆ ಮತ್ತೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋದು. ಇದೇ ರೀತಿಯಾಗಿ ಸ್ಯಾರಿಗೆ ಹಾಕೊಂಡು ಹೋಗ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ 2 ಬಾಕ್ಸ್ ಆಯ್ತು. ಬೀಡ್ ಆದ್ಮೇಲೆ 3 ಬಾಕ್ಸ್ ನ ಮಾಡ್ಕೋಬೇಕು. ಸ್ಟಾರ್ಟಿಂಗ್ 2 ಬಾಕ್ಸ್, ಬೀಡ್ ಹಾಕಿದ್ಮೇಲೆ 3 ಬಾಕ್ಸ್ ಆಯ್ತು. ಈಗ ಮತ್ತೆ ದಾರನ ಮೇಲೆ ಕೇಳ್ಕೊಂಡು ಮೀಡಿಯಂ ಸೈಜ್ ಬೀಡ್ ಏನಿದೆ ಅದನ್ನ ಇನ್ಸರ್ಟ್ ಮಾಡ್ತೀನಿ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಬಟ್ಟೆಗೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ತಂದು ಎರಡಕ್ಕೊಂದು. ಇದೇ ರೀತಿ ಪೂರ್ತಿ ಸ್ಯಾರಿನ ಹಾಕೊಂಡು ಹೋಗ್ಬೇಕು ಎಂಡಿಂಗ್ ವರ್ಗು. ಸೊ ನೋಡಿ 2 ಕಂಬ ಸ್ಟಾರ್ಟಿಂಗ್ ಅಲ್ಲಿ ಬೀಡು, 2 ಬಾಕ್ಸ್ ಬೀಡು, 3 ಬಾಕ್ಸ್ ಬೀಡು, 3 ಬಾಕ್ಸ್ ಬೀಡು, ಈ ರೀತಿಯಾಗಿ ಬರುತ್ತೆ. ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ ಮಾತ್ರ 2 ಬಾಕ್ಸ್ಗಳು ಬರುತ್ತೆ. ಸೊ ಇದೇ ರೀತಿಯಾಗಿ ಪೂರ್ತಿ ಸ್ಯಾರಿ ಹಾಕೋಬೇಕು. ನೆಕ್ಸ್ಟ್ ಸ್ಟೆಪ್, ನಾನಿಲ್ಲಿ ಕಾಂಟ್ರಾಸ್ಟ್ ಕಲರ್ ದಾರ 6 ಎಳೆ ದಾರನ ಗಂಟು ಹಾಕೊಂಡು ತಗೊಂಡಿದ್ದೀನಿ. 2 ಚೈನ್ ಇರುತ್ತಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಅಲ್ಲಿಗೆನೆ ಲಾಕ್ ನ ಮಾಡ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ 4 ಚೈನ್ ಹಾಕೋಬೇಕು. 4 ಚೈನ್ ಹಾಕಿ 5ನೇ ಕಂಬ ಇರುತ್ತಲ್ಲ ಇಲ್ಲಿ, 5ನೇ ಕಂಬದ ಹೋಲ್ ಗ್ಯಾಪ್ಗೆ ಲಾಕ್ ನ ಮಾಡ್ಕೋಬೇಕು. 4 ಚೈನ್ ಹಾಕಿ 5ನೇ ಕಂಬದ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ಅದಾದ ನಂತರ 3 ಚೈನ್ ಇರೋ ಜಾಗದಲ್ಲಿ 3 ಚೈನ್ ಹಾಕಿ ನೆಕ್ಸ್ಟ್ ಬಾಕ್ಸ್ ಫಸ್ಟ್ ಕಂಬ ಇರುತ್ತಲ್ಲ ಅದು ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು.
ಅದಾದ್ಮೇಲೆ ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಳ್ತೀನಿ. 2 ಸಲ ದಾರ ಸುತ್ಕೊಂಡು ಈ ಬೀಡ್ ಹಿಂದ್ಗಡೆ ದಾರ ಇರುತ್ತಲ್ಲ, 6 ಎಳೆ ದಾರ ಇರುತ್ತೆ, ಆ ದಾರದೊಳಗೆ ನೀಡಲ್ನ ಇನ್ಸರ್ಟ್ ಮಾಡ್ಬೇಕು. ಆ 6 ದಾರದ ಎಳೆಗಳೇನಿರುತ್ತೆ ಅಷ್ಟು ದಾರದೊಳಗಡೆಯಿಂದ ನೀಡಲ್ನ ಹಾಕಿ ಆ ದಾರನ ಮೇಲೆ ಕೇಳ್ಕೊಳ್ಬೇಕು. ಮೇಲೆ ಕೇಳ್ಕೊಂಡು ಸೂಜಿ ಮೇಲೆ 4 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದ್ ಮಾಡೋದು, ಸೆಕೆಂಡ್ 2 ದಾರ ಒಂದ್ ಮಾಡೋದು, ಥರ್ಡ್ 2 ದಾರನ ಒಂದ್ ಮಾಡ್ಕೋಬೇಕು. ಟ್ರಿಪಲ್ ಕ್ರೋಶೆ ಆಯ್ತು. ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡು ಬೀಡ್ ಹಿಂದೆ ಇರೋ ದಾರಕ್ಕೆ ಮತ್ತೊಂದು ಟ್ರಿಪಲ್ ಕ್ರೋಶೆನ ಮಾಡ್ಕೋಬೇಕಾಗತ್ತೆ. ಬೇಕಿದ್ದಲ್ಲಿ ನೀವು ಡಬಲ್ ಕ್ರೋಶೆನ ಕೂಡ ಮಾಡ್ಕೊಳ್ಬಹುದು. ಟ್ರಿಪಲ್ ಕ್ರೋಶೆ ಒಂದ್ ಸ್ವಲ್ಪ ಲೆಂತಿ ಆಗಿ ಬರುತ್ತೆ, ಅಷ್ಟೇ ಡಿಫ್ರೆನ್ಸ್. ಇದೇ ರೀತಿಯಾಗಿ ಈ ಪೂರ್ತಿ ಬೀಡ್ ಹಿಂದೆ ಇರೋ ದಾರಕ್ಕೆ ಕಂಬಗಳನ್ನ ಫಿಲ್ ಮಾಡ್ಕೋಬೇಕು. ನೋಡಿ ಎಷ್ಟು ಇಡ್ಸತ್ತೆ ಏನು ಅಂತ. ನಾನಿಲ್ಲಿ ಒಟ್ಟು 13 ಟ್ರಿಪಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೊಳ್ತಾ ಇದೀನಿ. 13, 12 ಅಥವಾ 14 ಸಾಕು. ಸೊ 13 ಕರೆಕ್ಟ್ ಆಗಿ ಇಡ್ಸುತ್ತೆ. ನೆಕ್ಸ್ಟ್ ಸ್ಟೆಪ್ ನಾವು ಬೀಡ್ ಹಾಕೊಳ್ಳೋದ್ರಿಂದ 13 ಹಾಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ. ಸೊ 13 ಟ್ರಿಪಲ್ ಕ್ರೋಶೆಗಳನ್ನ ಈ ಒಂದು ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೋಬೇಕಾಗತ್ತೆ. ಟ್ರಿಪಲ್ ಕ್ರೋಶೆಗಳು ಆದ್ಮೇಲೆ ನೋಡಿ ಈ ರೀತಿ ನೀಟಾಗಿ ಬರುತ್ತೆ ಟ್ರಿಪಲ್ ಕ್ರೋಶೆ ಆಗಿರೋದ್ರಿಂದ. ಸೊ ನೆಕ್ಸ್ಟ್ ಬಾಕ್ಸ್ 5ನೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ತೇವೆ. ಈಗ ಇಲ್ಲಿಂದ ಮತ್ತೆ 3 ಚೈನ್ ಇರೋ ಜಾಗದಲ್ಲಿ 3 ಚೈನ್, ಫಸ್ಟ್ ಕಂಬ ಏನಿರುತ್ತೆ ನೆಕ್ಸ್ಟ್ ಬಾಕ್ಸ್ ಅಲ್ಲಿ ಅದರ ಹೋಲ್ ಗ್ಯಾಪ್ಗೆ ಲಾಕ್. ಈಗ ಮತ್ತೆ 4 ಚೈನ್, ನೆಕ್ಸ್ಟ್ ಬಾಕ್ಸ್ 5th ಡಬಲ್ ಕ್ರೋಶೆ ಮೇಲೆ ಹೋಲ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ನ ಮಾಡ್ಕೋಬೇಕು. ಈಗ ಮತ್ತೆ 3 ಚೈನ್, ನೆಕ್ಸ್ಟ್ ಬಾಕ್ಸ್ ಫಸ್ಟ್ ಡಬಲ್ ಕ್ರೋಶೆ ಹೋಲ್ಗೆ ಲಾಕ್. ಈಗ ಇಲ್ಲಿಂದ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಳೋದು. ಬೀಡ ಹಿಂಭಾಗದಲ್ಲಿ ಇರುತ್ತಲ್ಲ 6 ಎಳೆ ದಾರ, ಆ ದಾರಕ್ಕೆ ನೀಡಲ್ನ ಹಾಕಿ ದಾರನ ಮೇಲೆ ಕೇಳ್ಕೊಂಡು 2 ಮಾಡ್ಕೋಬೇಕು, ಮತ್ತೆ 2 ಮತ್ತೆ 2 ಟ್ರಿಪಲ್ ಕ್ರೋಶೆ ಆಯ್ತು. ಇದೇ ರೀತಿಯಾಗಿ ಒಟ್ಟು 13 ಟ್ರಿಪಲ್ ಕ್ರೋಶೆಗಳನ್ನ ಈ ಒಂದು ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೋಬೇಕಾಗತ್ತೆ. ತುಂಬಾ ಈಸಿ ಇದೆ ಡಿಸೈನ್. 3 ಸ್ಟೆಪ್ ಅಷ್ಟೇನೆ. ನಿಮ್ಗೆ ಟೈಮು ಕೂಡ ಜಾಸ್ತಿ ಏನ್ ಇಡ್ಸೋದಿಲ್ಲ. ಸ್ಟೆಪ್ 3 ಅಂತ ಅನ್ನಿಸ್ಬೋದು, ಬೇಗ ಆಗೋಗ್ಬಿಡುತ್ತೆ. ಸೊ ಇಲ್ಲಿ 13 ಟ್ರಿಪಲ್ ಕ್ರೋಶೆಗಳಾಗಿದೆ. ಈಗ ನೆಕ್ಸ್ಟ್ ಬಾಕ್ಸ್ ಇರುತ್ತಲ್ಲ ಅದರಲ್ಲಿ 5ನೇ ಡಬಲ್ ಕ್ರೋಶೆ ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ ಹಾಕಿ ನೆಕ್ಸ್ಟ್ ಬಾಕ್ಸ್ ಫಸ್ಟ್ ಡಬಲ್ ಕ್ರೋಶೆ ಹೋಲ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಮತ್ತೆ 4 ಚೈನ್ ಹಾಕಿ ಅದೇ ಬಾಕ್ಸ್ 5ನೇ ಡಬಲ್ ಕ್ರೋಶೆ ಹೋಲ್ಗೆ ಲಾಕ್ಸ್. ಇದೇ ರೀತಿಯಾಗಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಈಗ ನಿಮ್ಗೆ ಒಂಚೂರು ಆರ್ಚ್ ಬೆಂಡ್ ಆಗಿರೋ ತರ ಕಾಣಿಸ್ಬೋದು. ಅದ್ರ ನೆಕ್ಸ್ಟ್ ಸ್ಟೆಪ್ ಹಾಕಿದ್ಮೇಲೆ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ. ಸೊ ಎಂಡಿಂಗ್ ವರ್ಗು ಹಾಕಿ ಎಕ್ಸ್ಟ್ರಾ 2-3 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಂಡಿದೀನಿ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಬೇಸ್ಗೆ ತಗೊಂಡಿರೋ ಕಲರ್ಗೆ 6 ಎಳೆ ದಾರ ಹಾಕ್ತೇನೆ. ಸ್ಮಾಲ್ ಸೈಜ್ ಬೀಡ್ ನ ಪೋನ್ಸ್ ಇಟ್ಕೊಂಡಿದೀನಿ. ಸೊ ಅದನ್ನ ಈ ರೀತಿಯಾಗಿ ಇಟ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೋಬೇಕು. ಅದಾದ ನಂತರ 4 ಚೈನ್ ಇರೋ ಜಾಗದಲ್ಲಿ 4 ಚೈನ್ ಹಾಕೋಬೇಕು. ಸೊ ಇಲ್ಲಿ ನಮ್ಗೆ ಕುಚ್ಚು ಬರುತ್ತೆ. 4 ಚೈನ್ ಇರೋ ಜಾಗದಲ್ಲಿ 4 ಚೈನ್ ಹಾಕಿ ಫಸ್ಟ್ ಲಾಕ್ ಇರುತ್ತಲ್ಲ ಅಲ್ಲಿಗೇನೆ ಲಾಕ್ ನ ಮಾಡ್ಕೊಳ್ತಾ ಇದೀನಿ. ಅಲ್ಲಿಗೇನೆ ಲಾಕ್ ಮಾಡ್ಕೋಬೇಕು. ಬೇಕಿದ್ದಲ್ಲಿ ನೆಕ್ಸ್ಟ್ ಅಲ್ಲಿ 3 ಚೈನ್ ಇದೆಯಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೋಬಹುದು. ಸೊ ನಾನು ಹಾಗೇನೆ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಫಸ್ಟ್ ಮತ್ತೆ ಸೆಕೆಂಡ್ ಟ್ರಿಪಲ್ ಕ್ರೋಶೆ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಹೋಲ್ ಗ್ಯಾಪ್ ಅಲ್ಲ ಹೇಳ್ತಿರೋದು ನಾನು, 2 ಕಂಬಗಳ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು 2 ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆ ಆಗುತ್ತೆ. ಅದಾದ್ಮೇಲೆ ಒಂದು ಬೀಡ್ ನ ಜರುಗಿಸ್ಕೊಳ್ಬೇಕು. ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಅದೇ ಗ್ಯಾಪ್ಗೆನೆ ಮತ್ತೊಂದು ಡಬಲ್ ಕ್ರೋಶೆ ಮಾಡ್ಬೇಕು. ನೀಡಲ್ ಹಾಕಿ ದಾರನ ತರಬೇಕು. ಫಸ್ಟ್ 2 ದಾರ ಒಂದು ಮಾಡ್ಕೋಬೇಕು, ಬೀಡ್ ನ ಮುಂದಕ್ಕೆ ಜರುಗಿಸ್ಕೋಬೇಕು. ಈ ರೀತಿ ಜರುಗಿಸ್ಕೊಂಡು ಮತ್ತೆ 2 ದಾರ ಒಂದ್ ಮಾಡ್ಕೋಬೇಕು. ಸೊ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, 2 ಮತ್ತೆ 3ನೇ ಟ್ರಿಪಲ್ ಕ್ರೋಶೆ ಮಧ್ಯೆ ನೀಡಲ್ ಹಾಕಿ ದಾರನ ತಂದು ಒಂದು ಕಂಬ ಮಾಡ್ಕೋಬೇಕು. ಅದಾದ ನಂತರ ಒಂದು ಬೀಡ್ ನ ಜರುಗಿಸ್ಕೊಳ್ಬೇಕು. ಒಂದು ಬೀಡ್ ನ ಜರುಗಿಸ್ಕೊಂಡು ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಮತ್ತ ಅದೇ ಗ್ಯಾಪ್ಗೆ ಮತ್ತೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೀಡಲ್ ಹಾಕಿ ದಾರನ ತಂದು 2 ಮಾಡ್ಕೊಳ್ಳೋದು,
ಬೀಡ್ನ ಮುಂದಕ್ಕೆ ಜರುಗಿಸ್ಕೊಳ್ಬೇಕು, ಮತ್ತೆ ಎರಡಕ್ಕೆ ಒಂದ್ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಥರ್ಡ್ ಮತ್ತೆ ಫೋರ್ತ್ ಟ್ರಿಪಲ್ ಕ್ರೋಶೆ ಮಧ್ಯೆ ನೀಡಲ್ ಹಾಕಿ ದಾರನ ತಂದು ಒಂದು ಕಂಬ ಮಾಡ್ಕೋಬೇಕು. ಮತ್ತೊಂದು ಬೀಡ್ನ ಜರುಗಿಸ್ಕೊಂಡು ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಮತ್ತ ಅದೇ ಗ್ಯಾಪ್ಗೆ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದ್ ಮಾಡ್ಕೋಬೇಕು. ಬೀಡ್ನ ಜರುಗಿಸ್ಕೊಂಡು ಮತ್ತೆ ಎರಡಕ್ಕೆ ಒಂದ್ ಮಾಡ್ಕೊಳ್ಳೋದು. ಇದೇ ರೀತಿಯಾಗಿ ಪೂರ್ತಿ ಆರ್ಚನ್ನ ಬಂದು ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಒಟ್ಟು 12 ಬೀಡ್ಸ್ ಇಡ್ಸತ್ತೆ. ಕಂಬಗಳು 24 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಸೊ ಒಂದು ಅಂದ್ರೆ 2 ಟ್ರಿಪಲ್ ಕ್ರೋಶಗಳ ಮಧ್ಯೆ 2 ಡಬಲ್ ಕ್ರೋಶ ಬರ್ಬೇಕು. 2 ಡಬಲ್ ಕ್ರೋಶದಲ್ಲಿ ಒಂದು ಬೀಡ್ ಹಾಕಿ ಮಾಡ್ಕೋಬೇಕು, ಒಂದು ವಿತೌಟ್ ಬೀಡ್. ಈ ರೀತಿಯಾಗಿ ಬರುತ್ತೆ. ಒಟ್ಟು 12 ಬೀಡ್ಸ್, 24 ಡಬಲ್ ಕ್ರೋಶಗಳು ಒಂದು ಆರ್ಚಲ್ಲಿ ಫಿಲ್ ಆಗುತ್ತೆ. ಸೊ ಬೀಡೆ ಹಾಕಿ ನೀಡನ್ನ ಕಂಬದ ಮಧ್ಯೆ ಹಾಕಿ ದಾರ ತಂದು ಎರಡಕ್ಕೊಂದು ಮಾಡ್ಕೊಬೇಕು. ಈ ರೀತಿಯಾಗಿ ಪೂರ್ತಿ ಆರ್ಚನ್ನ ಫಿಲ್ ಮಾಡ್ಕೋಬೇಕು. ಸೊ ನೋಡಿ ಎಷ್ಟು ನೀಟಾಗಿ ಬಂದಿದೆ, ತುಂಬಾ ಸ್ಟಿಫ್ ಆಗಿ ಬರುತ್ತೆ ಆರ್ಚು. ಸೊ ಇಲ್ಲಿ 12 ಬೀಡ್ ಆದ್ಮೇಲೆ ನೀವು ನೀಟಾಗಿ ಫಿಂಗರ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ಆ ಕಡೆ ಈ ಕಡೆ ಬೀಡ ಹೋಯ್ತು ಅಂತ ಇದ್ದಲ್ಲಿ ಈಗ ಅಲ್ಲಿ 3 ಚೈನ್ ಆದ್ಮೇಲೆ ಲಾಕ್ ಇರುತ್ತಲ್ಲ, ಅದ್ರ ಮೇಲೆನೆ ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ ಇರೋ ಜಾಗದಲ್ಲಿ 4 ಚೈನ್, ನೆಕ್ಸ್ಟ್ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್. ಮತ್ತೆ ಈಗ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಬೇಕು. ಫಸ್ಟ್ ಮತ್ತೆ ಎರಡನೇ ಟ್ರಿಪಲ್ ಕ್ರೋಶೆ ಮಧ್ಯೆ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದ್ ಮಾಡ್ಕೋಬೇಕು. ಈಗ ಒಂದು ಬೀಡ್ನ ಜರುಗಿಸ್ಕೊಂಡು ಈ ರೀತಿ ಜರುಗಿಸ್ಕೊಂಡು ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಅದೇ ಗ್ಯಾಪ್ಗೆ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದ್ ಮಾಡ್ಕೋಬೇಕು. ಬೀಡ್ನ ಮುಂದಕ್ಕೆ ಜರುಗಿಸ್ಕೊಂಡು ಎರಡಕ್ಕೆ ಒಂದ್ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಸೆಕೆಂಡ್ ಮತ್ತೆ ಥರ್ಡ್ ಕಂಬಗಳ ಮಧ್ಯೆ, ಹೋಲ್ ಗ್ಯಾಪ್ಗೆ ನಾನು ಹೇಳ್ತಾ ಇಲ್ಲ, ಕಂಬಗಳ ಮಧ್ಯೆ ಏನ್ ಗ್ಯಾಪ್ ಇರುತ್ತೆ ಅಲ್ಲಿಗೆ ಡಬಲ್ ಕ್ರೋಶನ ಮಾಡ್ಕೋಬೇಕು. ಒಂದು ಗ್ಯಾಪ್ಗೆ 2 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅದರಲ್ಲಿ ಒಂದು ಹಾಗೇನೆ ಡಬಲ್ ಕ್ರೋಶೆ, ಇನ್ನೊಂದು ಬೀಡ್ ಹಾಕಿ ಡಬಲ್ ಕ್ರೋಶೆ. ಈ ರೀತಿಯಾಗಿ ಒಟ್ಟು 12 ಬೀಡ್ ಇಡ್ಸುತ್ತೆ. 24 ಡಬಲ್ ಕ್ರೋಶೆಗಳು ಒಂದು ಆರ್ಚಲ್ಲಿ ಫಿಲ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಈಗ 3 ಚೈನ್ ಆದ್ಮೇಲೆ ಲಾಕ್ ಇರುತ್ತಲ್ಲ, ಅದ್ರ ಮೇಲೆನೆ ಲಾಕ್ ಮಾಡ್ಕೋಬೇಕು. ಅದಾದ ನಂತರ 4 ಚೈನ್ ಇರೋ ಜಾಗದಲ್ಲಿ 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್. ಇದೇ ರೀತಿಯಾಗಿ ಪೂರ್ತಿ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಡಿಸೈನ್ ನೋಡ್ತಾ ಇರುವಾಗ ನಿಮ್ಗೆ ಗೊತ್ತಾಗ್ಬೋದು. ಈ ಬೀಡ್ಸ್ ನಿಮ್ಗೆ ಆ ಕಡೆ ಈ ಕಡೆ ಬಂದ್ರೆ ಒಂದ್ಸಲ ಫಿಂಗರ್ ಅಲ್ಲಿ ರೀತಿ ಅಡ್ಜಸ್ಟ್ ಮಾಡಿದ್ರೆ ಆಯ್ತು, ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ನೋಡ್ತಾ ಇರ್ಬೋದು ನೀಟಾಗಿ ಕಾಣಿಸುತ್ತೆ, ಬರೀ ಥ್ರೆಡ್ ವರ್ಕ್ ಆಗಿರೋದ್ರಿಂದ. ಸೊ ಇಲ್ಲಿ ಬೀಡ್ಸ್ ಇರೋದು ನಿಮ್ಗೆ ಈ ರೀತಿ ಗೋಲ್ಡನ್ ಬಾಲ್ಸ್ ಸ್ಟಿಕ್ ಮಾಡಿರೋ ತರ ಕಾಣಿಸುತ್ತೆ. ನೀವು ಇನ್ನೂ ಸ್ವಲ್ಪ ಸಣ್ಣ ಬೀಡ್ ಸೈಜ್ ಬೀಡ್ನ ಕೂಡ ಬಳಸ್ಬೋದು, ಇನ್ನೂ ನೀಟಾಗಿ ಬರುತ್ತೆ ಡಿಸೈನು. ಸೊ ಇದಕ್ಕೆ ನಾನು 137 ದಾರನ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಆರ್ಚ್ ಅಷ್ಟೇ ಲೆಂತ್ಗೆ ಕುಚ್ಚು ಕಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. 147 ದಾರನ ಕೂಡ ಕುಚ್ಚನ್ನ ಕಟ್ಕೊಳ್ಬಹುದು. ಬರೀ 3 ಸ್ಟೆಪ್ಸ್ ಅಲ್ಲಿ ತುಂಬಾ ಬೇಗ ಆಗೋಗ್ಬಿಡುತ್ತೆ. ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಡಿಸೈನ್ ನ. ಆರ್ಚ್ ತುಂಬಾ ಸ್ಟಿಫ್ ಆಗಿ ಬರುತ್ತೆ, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಇವತ್ತಿನ ಡಿಸೈನ್ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನೀವು ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಮರೀದಲ್ಲೇ ಕಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು.